ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಮಳೆ ಇಲ್ಲ, ಮತ್ತೊಂದ್ ಕಡೆ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ. ರೈತರು ಜೀವನ ಮಾಡೋದು ಹೇಗೆ ಅನ್ನೋ ಆತಂಕ ಈಗ ಶುರುವಾಗಿದೆ. ಇಲ್ಲೊಬ್ಬ ರೈತ ಖರ್ಚು ಮಾಡಿ ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ತನ್ನ ಕೈಯಾರೆ ನಾಶಪಡಿಸಿದ್ದಾನೆ. ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಬೀಳದೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಒಂದು ಕಡೆ ಮಳೆ ಇಲ್ಲದೆ ಸರಿಯಾಗಿ ಬೆಳೆ ಬೆಳೆಯೋಕೆ ಆಗ್ತಿಲ್ಲ. ಇರೋ ಬೆಳೆಯನ್ನ ಉಳಿಸಿಕೊಳ್ಳೋಕೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಅನ್ನದಾತ ಸಂಕಷ್ಟ ಅನುಭವಿಸುವಂತಾಗಿದೆ. ಬೆಳಗಾವಿ ತಾಲೂಕಿನ ಕೇದನೂರು ಗ್ರಾಮದ ರೈತರು ಕೊತ್ತಂಬರಿಗೆ ಸೂಕ್ತ ಬೆಲೆ ಸಿಗದೆ ಹೊಲದಲ್ಲೇ ಬೆಳೆ ನಾಶ ಮಾಡ್ತಿದ್ದಾರೆ. ಈ ಗ್ರಾಮದ ಹಲವಾರು ರೈತರು ಕೊತ್ತಂಬರಿ ಬೆಳೆಯನ್ನ ನಂಬಿ ಕೃಷಿ ಮಾಡಿದ್ದಾರೆ. ಬೀಜ, ಗೊಬ್ಬರ, ಕೂಲಿ ಸೇರಿದಂತೆ ಸಾವಿರಾರು ರೂಪಾಯಿ ಹೂಡಿಕೆ ಮಾಡಿ ಬೆಳೆದ ಬೆಳೆ ಇದೀಗ ರೈತರ ಕಣ್ಣೆದುರೇ ನಾಶವಾಗ್ತಿದೆ. ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೂ ಸಾಗಣೆ ವೆಚ್ಚವು ವಾಪಸ್ ಬಾರದ ಸ್ಥಿತಿ ಎದುರಾಗಿ ಮಣ್ಣಲ್ಲಿ ಮಣ್ಣು ಮಾಡ್ತಿದ್ದಾರೆ. ಕೂಲಿ ಮಂದಿ ನೋಡ್ರೆ 200-300 ರೂಪಾಯಿ ಪಗಾರ ತಗೊಳತ್ತಾರೆ. ಈಗ ಹಂಗ ಇದ ಮಾಡ್ತಿರು ಒಂದ್ ಗಂಟೆ ತಗ್ದಿದ್ದ ಬಾಡಿಗೆ ಹಾಕಿಲ್ರಿ. ಆ ಬಾಡಿಗೆ ಮತ್ ಕೈಲೇ ಕೊಟ್ಟುರಿ. ಮತ್ತಿಂದ ನಾವ್ ತಗೊಂಡ್ ಏನ್ ಮಾಡೋದು ಅಂತ ಹೇಳಿ ಹೊಡ್ಯಾಕತ್ತ ರೇಟ್ ಹತ್ತಾಕಿಲ್ಲ ಕೈ ಹೊಡ್ಯಾಕತ್ತೆ. ಈಗೆಲ್ಲ ಪೂರ್ತಿ ಇದು ಮಳಿನೂ ಇಲ್ಲ, ಮತ್ತಿದ ನೀರು ಇಲ್ಲ ಬಾವ್ಯಾಗ. ಮತ್ತೇನ್ ಮಾಡೋದು ಇಲ್ರಿ. ಹಾಕಿದ್ ಒಂದ್ ದುಡ್ಡು ಬಂದಿಲ್ರಿ. ಅದ ಒಂದ್ ಗಂಟು ಉದ್ದೀನ್ರಿ. ಆ ಗಂಟು ಸುದ್ದ ಕೈಲೇ ಬಾಡಿಗೆ ಕೊಟ್ಟು ಬಂದೆ. ಬೆಳೆ ಇದೆ, ಆದರೆ ಬೆಲೆ ಇಲ್ಲ, ಮಳೆ ಇಲ್ಲ. ಹೀಗಾಗಿ ಮುಂದಿನ ಬೆಳೆಗೂ ಭರವಸೆ ಇಲ್ಲ. ಈ ಎರಡೂ ಸಂಕಷ್ಟಗಳು ರೈತರನ್ನ ಆರ್ಥಿಕವಾಗಿ ಹಿಂಸಿಸುತ್ತಿವೆ. ಕೊತ್ತಂಬರಿ ಮಾತ್ರವಲ್ಲ, ಗೆಣಸು, ಆಲೂಗೆಡ್ಡೆ ಹಾಗೂ ಮೆಣಸಿನಕಾಯಿ ಬೆಳೆಗಾರರು ಇದೇ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದಾರೆ. ರೈತ ಬೆಳೆದಂತ ಬೆಳೆ ರೀ, ಅದ್ರಾಗ ಇದು ಸೊಪ್ಪು ಅಂತ ಏನಿದ್ರ ಕೊತ್ತಂಬರಿ ಸೊಪ್ಪು ಈಗ ತನ್ನ ಕೈಲೇನೆ ನಾಶ ಮಾಡಕತ್ತಾನ. ಟ್ರೇಲರ್ ಹೊಡೆದ ಕೇಸಿಂದ ತನ್ನ ಕೈಲೇನ ಇನ್ ಟ್ರೇಲರ್ ಹೊಡೆದ ಕೇಸಿಂದ ನಾಶ ಮಾಡೋದು ಅಂದ್ರೆ ಸಣ್ಣ ಮಾತನೂ ಅಲ್ರಿ, ಹುಡುಗಾಟಿ ಮಾತನೂ ಅಲ್ರಿ. ಸಾಕಷ್ಟು ಕಷ್ಟಪಟ್ಟು ಇದನ್ನ ಬೆಳೆ ಬೆಳೆದಿರ್ತಾನ್ರಿ. ಏನು ಗೊಬ್ಬರ ಹೌದಲ್ಲ, ಆಳ ಗೀಳ 108 ರಾತ್ರಿ ಹಗಲಿ ಕಷ್ಟಪಟ್ಟು ಈ ಬೆಳೆ ಬೆಳೆದಿರ್ತಾನ್ರಿ. ಏನೋ 4 ದುಡ್ಡು ಬರ್ಬೋದಂತ. ಆದ್ರೆ ಧಾನ್ಯ ಇಲ್ಲದಕ್ಕ ಈ ಪರಿಸ್ಥಿತಿ ಆಗೈತೆ. ಆ ಟೈಮ್ದಾಗ ಬೆಳೆ ಬಂದಿತ್ರ, ಆ ಟೈಮ್ದಾಗ ಬೆಳಗಾವಾಗ ಯಾರು ಕೇಳಾಕಿಲ್ಲ. ಗಂಟ ರೈತ ಉದಿದ ಗಂಟನೂ ಆಗ್ತ, ತಟ್ಟನೂ ಆಗ್ತ. ಒಟ್ಟಾರೆ ರೈತನಿಗೆ ಪ್ರಕೃತಿಯು ಕೈಕೊಟ್ಟಿದೆ, ಮಾರುಕಟ್ಟೆಯು ಮುಖ ತಿರುಗಿಸಿದೆ. ಬೆಳೆ ಬೆಳೆದರೂ ಲಾಭವಿಲ್ಲ, ನಾಶ ಮಾಡಿದರೂ ನೋವೇ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ತಕ್ಷಣ ಸ್ಪಂದಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರ ಕಲ್ಪಿಸಬೇಕಿದೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಕೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.